ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಪುತ್ತೂರು ಬಿಜೆಪಿಯಿಂದ ವಾಜಪೇಯಿ ಅವರು ಪುತ್ತೂರು ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಸನ್ಮಾನ ಕಾರ್ಯಕ್ರಮವು ಕಳೆದ ಒಂದು ವಾರದಿಂದ ನಿರಂತರ ನಡೀತಾ ಇದ್ದು 1991ರಲ್ಲಿ ವಾಜಪೇಯಿ ಅವರು ಬರುವ ಸಂದರ್ಭ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಪಕ್ಷದ ಹಿರಿಯರಾದ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ನಿರ್ದೇಶಕ ಚಂದ್ರಶೇಖರ್ ರಾವ್ ಬಪ್ಪಲಿಗೆ ಅವರನ್ನ ಅವರ ನಿವಾಸದಲ್ಲಿ ಸನ್ಮಾನಿಸಲಾಯಿತು. 1991ರಲ್ಲಿ ಪುತ್ತೂರಿನಲ್ಲಿ ಬಿಜೆಪಿ ವತಿಯಿಂದ ನಿಧಿ ಸಂಚಯನ ಕಾರ್ಯಕ್ರಮಕ್ಕೆ ಆಗಮಿಸಿದ ವಾಜಪೇಯಿ ಅವರನ್ನ ಚಂದ್ರಶೇಖರ್ ಬಪ್ಪಲಿಗೆ ಅವರಿಗೆ ಅಭಿನಂದಿಸುವ ಅವಕಾಶ ಲಭಿಸಿತ್ತು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಸನ್ಮಾನಿಸಲಾಯಿತು. ಪಕ್ಷದ ಹಿರಿಯರಾದ ಬಂಗಾರಡ್ಕ ವಿಶ್ವೇಶ್ವರ ಭಟ್ ಅವರು ಮಾತನಾಡಿ, ವಾಜಪೇಯಿ ಅವರು ಸಾರ್ವಜನಿಕವಾಗಿ ಜನರನ್ನ ಆಕರ್ಷಿಸುವ ಕೇಂದ್ರವಾಗಿದ್ರು. ಅಡ್ವಾಣಿಯವರು ಹೋರಾಟದ ಮುಂಚೂಣಿಯಲ್ಲಿದ್ರು. ಇಂತಹ ಸಂದರ್ಭದಲ್ಲಿ ಸಣ್ಣ ಹುಡುಗರಾಗಿದ್ದ ಚಂದ್ರಶೇಖರ್ ಬಪ್ಪಲಿಗೆ ಅವರು ಹಲವು ಹೋರಾಟಪರ ಕಾರ್ಯದಲ್ಲಿ ಭಾಗವಹಿಸಿದ್ರು. ಆದರೆ ಚಂದ್ರಣ್ಣ ಅವರು ಸಣ್ಣ ಪ್ರಾಯ ಹುಡುಗರಾಗಿದ್ದ ಸಂದರ್ಭ ನಿರೀಕ್ಷೆ ಮಾಡಿದ ಯಾವುದೂ ಸಿಗದಿದ್ರೂ ಪಕ್ಷದಿಂದ ವಿಚಲಿತ ಆಗಿಲ್ಲ. ಹಾಗಾಗಿ ಅವರು ವಂದನೀಯರು. ಪಕ್ಷಕ್ಕೆ ವಿರೋಧವಾಗಿ ಹೋಗದೆ ಶ್ಲಾಘನೀಯ ಕೆಲಸ ನೀವು ಮಾಡಿದ್ದೀರಿ. ಪಕ್ಷಕ್ಕೆ ಚಂದ್ರ ಕೊಟ್ಟ ಸೇವೆ ಗಣನೀಯ ಎಂದರು. ಸನ್ಮಾನ ಸ್ವೀಕರಿಸಿದ ಚಂದ್ರಶೇಖರ್ ರಾವ್ ಬಪ್ಪಲಿಗೆ ಅವರು ಮಾತನಾಡಿ, ಎಳೆ ವಯಸ್ಸಿನಲ್ಲೇ ಪಕ್ಷದ ಕೆಲಸ ಮಾಡ್ತಾ ಮಾಡ್ತಾ ಹೋರಾಟ ಬಂತು. ಎಲ್ಲಾ ಹೋರಾಟದಲ್ಲೂ ಭಾಗವಹಿಸಿದ್ವು. ವಾಜಪೇಯಿ ಏನೇ ಹೇಳಿದ್ರು ನಮಗೆ ವೇದವಾಕ್ಯ ಎಂದ ಅವರು ಹಲವು ಹೋರಾಟದ ಕಥನವನ್ನ ತಿಳಿಸಿದ್ರು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಬೋಲ್ಯುಟ್ಟು, ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನ್ನುನಾಯ್ಕ, ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಅಲ್ವಾ, ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಒಂದು ದಿನ ಇಲ್ಲಿಗೆ ರಾಮಚಂದ್ರ ಶೆಣೈ ಅವರು ಸ್ಕೂಟರ್ ಹಿಡ್ಕೊಂಡು ಲ್ಯಾಂಬ್ರೆಟರ್ ಸ್ಕೂಟರ್ ಅವ್ರದ್ದು ಅವಾಗ ಇಲ್ಲಿ ತೋಡಿನಲ್ಲಿ ಸಂಕ ಇರಲಿಲ್ಲ. ಈಗ ನೀವು ಬರಬೇಕಾದ್ರೆ ಸಂಕದ ಆಚೆ ಸೈಡ್ ನಿಲ್ಲಿಸಿ ಆ ಒಂದು ಸಣ್ಣ ಸಂಕ ಇತ್ತು, ಕಾಲು ಸಂಕ, ಅದರಲ್ಲಿ ದಾಟಿ ಇಲ್ಲಿ ಬಂದರು. ನಾನು ಮೊದಲಿನ ದಿನ ರಾತ್ರಿ ಶನಿವಾರ ದಿನ ಆಟಕ್ಕೆ ಹೋಗಿ, ಆಗ ಆಟ ನೋಡುವಂಥ ಭಯಂಕರ ಒಂದು ಕ್ರೇಜ್ ನಮಗೆ. ರಾಷ್ಟ್ರೀಯ ಬರ್ತಾ ಇಲ್ಲ, ಆಟದ್ದು ಭಾಳ ಹುಚ್ಚಿತ್ತು. ಆಟ ನೋಡಿ ನಾನು ಮಲಗಿದ್ದೆ. ಹಾಗೆ ಬಂದವರು ತಾಯಿ ಹತ್ರ ಕೇಳಿದ್ರು. ತಾಯಿಗೆ ಪರಿಚಯ ಇತ್ತು ಆವಾಗಲೇ, ಅವರು ಮೆಡಿಕಲ್ ಸ್ಟೋರ್ನವರು ಅಂತ ಅವರ ಪರಿಚಯ ಇತ್ತು ಆವಾಗ. ಅವರೊಂದು ಹೋಟೆಲ್ ಲಿಸ್ಟ್ ಅಂತ ಗೊತ್ತಿಲ್ಲ, ಒಂದು ಲಿಸ್ಟ್ ತಗೊಂಡು ಬಂದಿದ್ರು. ಇದನ್ನು ನನ್ನನ್ನು ಎಬ್ಬಿಸಿ ಬಂದರು, ನಾನು ಕೂತೆ ಅದನ್ನು ತೋರಿಸಿದ್ರು. ತೋರಿಸಿ ಇದು ಗೊತ್ತುಂಟ ನಿನಗೆ ಅದು ಎಂತ ಗೊತ್ತಿರಲಿಲ್ಲ. ಹಾಗೆ ನೋಡಿದೆ. ನಾನು ನೋಡಬೇಕಾದ್ರೆ ಫಸ್ಟ್ ಹೆಸರು ಸಂಜೀವಮ್ಮ ಅಂತ ಉಂಟು. ಫಸ್ಟ್ ಮನೆ ನಮ್ಮದು. ಈ ಮನೆಯಲ್ಲೇ ಹೋಟೆಲ್ ಬೂತ್ ನಂಬರ್ 65 ಬೂತ್ ಅಂತ ಮತ್ತೆ ಗೊತ್ತು. ಅವ್ರು ಹೇಳಿ ನೋಡು ಅಂತ ಹೇಳಿದ್ರು. ನೋಡಿದೆ, ಅವ್ರ ಹೆಸರು ಉಂಟು. ಆಮೇಲೆ ನಮ್ಮ ತಂದೆ ಹೆಸರು ಉಂಟು. ತಂದೆ ತೀರು ಹೋಗಿದ್ರು, ಆದರೆ ಅವ್ರ ಹೆಸರು ಇತ್ತು. ನೆಕ್ಸ್ಟ್ ನಮ್ಮ ತಾಯಿ ಹೆಸರು ಇತ್ತು. ಮತ್ತೆ ಯಾರ್ದಿಲ್ಲ ಆಯ್ತು, ನಮ್ಮ ಮಕ್ಕಳದ್ದು ಯಾರ್ದು ನಮಗೆ ಪ್ರಾಯ ಆಗಿರಲಿಲ್ಲ. ಆಗ 21 ವರ್ಷಕ್ಕೆ ಕೊಟ್ಟು. ನೆಕ್ಸ್ಟ್ ನೋಡಿದ್ರೆ ಆವಾಗ ನಮ್ಮ ಚಿಕ್ಕಮ್ಮನ ಮನೆ, ಈಗ ಗಣೇಶ್ ಕೌಕ್ರಾಡಿ ಅವರ ಮನೆ ಆಚೆ ಸೈಡಲ್ಲಿ ನಮ್ಮ ಚಿಕ್ಕಮ್ಮನವರೆಲ್ಲ ಮನೆ ಇತ್ತು. ಎಲ್ಲ ಪಟ್ಟಿ ನೋಡ್ತಾ ಇದ್ರೆ ನನಗೆ ಪರಿಚಯ ಇರೋ ಮನೆಗಳ ಹೆಸರುಗಳು ಗೊತ್ತಾಯ್ತು ಎಲ್ಲರ ಹೆಸರು. ಅದನ್ನು ನೋಡ್ತಾ ಹೋದರೆ ಈ ಒಂದು ರೌಂಡಲ್ಲಿ ನನಗೆ ಪುನಃ ಬಂದು ಈಗ ನಾರಾಯಣ ಶೆಟ್ಟಿ ಇರೋ ಮನೆ ನಮ್ಮ ಅಜ್ಜನ ಇನ್ನೊಂದು ಮನೆ ಆಗಿತ್ತು. ಅಲ್ಲಿಗೆ ಒಂದು ಹಂತ ಮುಗಿದಿದ್ದು. ಆಗ ಹೇಳಿದ್ರು ಗೊತ್ತಾಯ್ತು ನನಗೆ ಗೊತ್ತಾಯ್ತು ಅಂತ ಅಷ್ಟೇ. ಇದು ಈಗ ಇದನ್ನೆಲ್ಲ ನಾಳೆಯಿಂದ ಮನೆ ಕೊಟ್ಟು ಬರಬೇಕು ನೀವು ಅಂತ. ನೇಗಿಲು ಹೊತ್ತ ರೈತ ರಾಮ್ ಭಟ್ರದ್ದು ಚಿಹ್ನೆ. ರಾಮ್ ಭಟ್ರು ಇದು ಅಸೆಂಬ್ಲಿ ಒಟ್ಟಿಗೆ ಜನತಾ ಪಾರ್ಟಿ ನಿಂತಿರೋದು. ಸರಿ, ಇನ್ನೇನು ಮಾಡೋದು ಅಂತ ಮರದಲ್ಲಿ ನಮ್ಮ ಕ್ರಿಕೆಟ್ ಆಡೋ ಟೀಮ್ ಇತ್ತು. ಅದನ್ನು ಕರ್ಕೊಂಡು ಶುರು ಮಾಡಿದೆ. ಏನು ಗೊತ್ತಿಲ್ಲ ನಮಗೆ, ಏನು ಕೊಟ್ಟಿದ್ದೇವೆ ಚೀಟ್ ಅಂತ. ಹಾಗೆ ಈ ಇದರೊಳಗೆ ಬಿದ್ದದ್ದು. ಅವರು ಆವತ್ತು ಬರದಿದ್ರೆ ಮನೆಗೆ ನಾವು ಬರ್ತಿರ್ಲಿಲ್ಲ. ಹಾಗೆ ನನಗೆ ರಾಮಚಂದ್ರ ಶೆಣೈ ಅವರು, ಅದೇ ರೀತಿ ರಾಜೇಶನಿಗೆ ಅಲ್ಲಿ ದೇವದಾಸ್ ಭಕ್ತರಲ್ಲ, ಅವನನ್ನು ದೇವದಾಸ್ ಭಕ್ತರಲ್ಲಿ ಇದು ಮಾಡಿದೆ. ಹಾಗಾಗಿ ಅವನು ಅನೌನ್ಸ್ಮೆಂಟಿಗೆ ಮತ್ತೆ ನಾವು MC ಮಾಡಲಿಕ್ಕೆ ಆ ಕಾಲದಿಂದ ಅದು ಶುರುವಾದದ್ದು. ಇವತ್ತಿನ ಎಷ್ಟು ಸಮಯ ಅಂತ ಗೊತ್ತಿಲ್ಲ, ಹೋಗ್ತಾ ಇತ್ತು. ಹಾಗೆ ನಿರಂತರವಾಗಿ ಕೆಲಸ ಮಾಡ್ತಾ ಹೋದೆ. ಓಡಬೇಕಾದ್ರೆ ಒಂದೊಂದು ಹೋರಾಟಗಳು ಬಂತು. ಹೋರಾಟ ಬಂದದ್ದೇನಂತ ಹೇಳಿದ್ರೆ ರಾಮ ಜನ್ಮಭೂಮಿ ಹೋರಾಟ, ಮತ್ತೊಂದು ಎಲ್ಲ ಹೋರಾಟಗಳು ಬರಬೇಕಾದ್ರೆ ಇಲ್ಲಿಂದ ಹೋಗಬೇಕು ಅಂತ ಹೊರಟಾಗಲೂ ಹಾಗೆ. ಒಂದು ಸಾರಿ ರಾಮ ಜನ್ಮಭೂಮಿ ಇವತ್ತು ನೆನಪಿದೆ ನನಗೆ. ದರ್ಬೆಯಿಂದ ಒಂದು ಮೆರವಣಿಗೆ, ನನ್ನನ್ನು ರಾಜೇಶನ್ನು 2-3 ಜನ ಇದ್ದವು. 89ನೇ ಇಸ್ವಿ 90ರಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗೋದು. 89 ಎಂಡಲ್ಲಿ ಆಗ್ತಾಯಿತ್ತು. ಒಂದು ಮಲ್ಲಿಗೆ ಮಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬರು ಬಂದು ಹೇಳಿದ್ರು, ನಿಕ್ಕೇನೆ 7 ಮಾಲೆ ಬಾಡ್ದು ಕೊಣಕ್ಕೆ ಕೊಣೊಂದಿಲ್ಲ ರಥ ಮಾಡಿ ಕೂಡ ಬರ್ಪಾರ ನಿಕ್ಕು ಅಂತ ಹೇಳಿ. ಹಾಗೆ ನಾನು ಘಟನೆ ಯಾಕೆ ಹೇಳಿದಂದ್ರೆ ಆವತ್ತಿನಿಂದ ಅದೇ ರೀತಿ ಹೋರಾಟಗಳು ಈ ದೇಶಕ್ಕೆ ನಡೆದಂಥ, ನಾನಂತ ಹೇಳ್ಕೊಳ್ದಲ್ಲ, ನಡೆದಂಥ ಒಂದು 5 ಹೋರಾಟಗಳು. 2 ಸಾರಿ ರಾಮ ಜನ್ಮಭೂಮಿ ಹೋರಾಟ, 1 ಸಾರಿ ಕಾಶ್ಮೀರದ ಹೋರಾಟ, ಮತ್ತೊಂದು ಸರ್ತಿ ಎಲ್ಲ ನಮ್ಮ ಸಂಘಟನೆಗಳು ಬ್ಯಾನ್ ಆದಾಗ ಬೋಟ್ ಕ್ಲಬ್ ರ್ಯಾಲಿ. ಅದಂತ ನಂತರ 94ರಲ್ಲಿ ಹುಬ್ಬಳ್ಳಿಯ ಅಕ್ಷರಶಃ ನಾವು ಹುಬ್ಬಳ್ಳಿಯ ಹೋರಾಟಕ್ಕೆ ಹೋದಾಗ ನಮಗೆ ಆವತ್ತು ಹೋಗಬೇಕು ಅಂತ ನನಗೆ ನಿಜವಾಗಿ ಇರಲಿಲ್ಲ. ಅಮ್ಮನಿಗೆ ಇಲ್ಲಿ ಹುಷಾರಿರಲಿಲ್ಲ. ಹಾಗೆ ಹೇಳಿದ್ದೆ ನಾನು ಬರೋದಿಲ್ಲ ಅಂತ. ಅಷ್ಟೊತ್ತಿಗೆ ಡಾಕ್ಟರ್ ಪ್ರಭಾಕರ್ ಭಟ್ರು ಕರೆದು ಹೇಳಿದರು,
ಚಂದ್ರ ನೀನು ಹೊರಡಬೇಕಲ್ಲ ಅಂತ ಹೇಳಿ, ಇಲ್ಲ ಡಾಕ್ಟರ್ ಮನೇಲಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಬಂದೆ. ಮತ್ತೆ ಪಂಚವಟಿಗೆ ಸಾಯಂಕಾಲ ಬರಲಿಕ್ಕೆ ಹೇಳಿದ್ರು. ಹಾಗೆ ಪಂಚವಟಿಗೆ ಹೋದ್ರು. ಹೇಳಿದ್ರು ಇವನು ಡಾಕ್ಟರ್ ಪ್ರಭಾಕರ್ ಕೊಟ್ಕೊಂಡು ವಿಭಾಗ ಕಾರ್ಯ ಅಂತ ತುಳುವಿನಲ್ಲಿ ವಿಭಾಗ ಕಾರ್ಯ ಹೇಳಿದ್ರಿಂದ ಸಂಘದ ಸೂಚನೆ ಹೊರಡಬೇಕಂತ. ಹಾಗೆ ಹೊರಟೆವು. ರಾಜೇಶ್ವರ ಅಂತ ನಾವು ಇದ್ದೆವು. ಇವತ್ತು ಏನಾದರೂ ಅಲ್ಲಿ RAFನವರು ಅಲ್ಲಿ ಬೆಳಿಗ್ಗೆ ಆ ಒಂದು ಯುರೇಕಾ ಕಾಂಪ್ಲೆಕ್ಸ್ ಇವತ್ತು ಇದೆ ಅಲ್ಲಿ, ಅದು ಖಾಲಿ ಕಟ್ಟಡದ ಸ್ಟ್ರಕ್ಚರ್ ಮಾತ್ರ ಇತ್ತು. ಮೇಲ್ಗಡೆ ಒಂದು 4 ಮಾಳಿಗೆ ಮೇಲೆ ಒಂದು ರೂಮು 10x10 ಇತ್ತು. ಅದರಲ್ಲಿ ಒಂದು 12 ಜನ, ನಾವು 12 ಜನ ಒಂದು 5-6 ಬಾಟ್ಲಿ ನೀರು ಮತ್ತು ಬ್ರೆಡ್ ಇಟ್ಟಿದ್ರು. 13ನೇ ತಾರೀಕು 14ನೇ ತಾರೀಕು ಅದರಲ್ಲಿ ಕಡಿಬೇಕು. 15ನೇ ತಾರೀಕಿಗೆ ಆಗಸ್ಟ್ 15 ಬೆಳಿಗ್ಗೆ ಧ್ವಜ ಹಾರಿಸಲಿಕ್ಕಿತ್ತು. ಸೊ ಅವರು ರಾತ್ರಿ 14ನೇ ತಾರೀಕಿಗೆ ರಾತ್ರಿ, ಇವತ್ತು ಅದು ಅಕ್ಷರಶಃ ನಂಬಲಿಕ್ಕೆ ಸಾಧ್ಯ ಇಲ್ಲದಂಥ ದಿನಗಳು. ಡಾಕ್ಟರ್ ಪ್ರಭಾಕರ್ ಭಟ್ ಮತ್ತು ಇವತ್ತು ಕಳೆದ ಬಾರಿ ಇದ್ದಂಥ ಉತ್ತರ ಕನ್ನಡದ MP ಆದಂಥ ಅನಂತಕುಮಾರ್ ಹೆಗ್ಡೆ ಅವರು ರಾತ್ರಿ 2 ಗಂಟೆಗೆ ನಮ್ಮ ರೂಮಿಗೆ ಬಂದರು. ಆವಾಗ ನೆಕ್ಕಿಲಾಡಿ ಶಾಂತರಾಮರು ಅಂತ ಇದ್ದರು, ನಮ್ಮೊಟ್ಟಿಗಿದ್ರು. ಅವರು SI ಶಾಂತರಾಮ್ ಅಂತ ಹೇಳ್ತಿದ್ದೆವು. ಅವರಿಗೆ SI ಡ್ರೆಸ್ಸು, ನಮಗೆ 4 ಜನರಿಗೆ ಪೊಲೀಸ್ ಡ್ರೆಸ್ ಕೊಟ್ಟರು ಡಾಕ್ಟ್ರು. ಆಯಿತು, ಅದನ್ನು ಡ್ರೆಸ್ ಎಲ್ಲ ಪೊಲೀಸ್ ಡ್ರೆಸ್ ಮತ್ತು ಅವರು SI ಡ್ರೆಸ್ ಎಲ್ಲ ಹಾಕಿ ನೀವು ಬೆಳಿಗ್ಗೆ ಇದರಲ್ಲೇ ಹೋಗಿ ಧ್ವಜ ಹಾಕಿಸ್ಬೇಕು ಅಂತ ಹೇಳಿದ್ರು. ನನಗೆ ಅನಿಸಿದ್ದು ಆಯಿತು ಅಂತ ಹೇಳಿ ಹಾಗೆ ಅದನ್ನು ಒಪ್ಪಿ 2 ಗಂಟೆ ರಾತ್ರಿ ಆಗಿದೆ. ಡಾಕ್ಟ್ರು ಹೊರಗೆ ಹೋದ್ರು ರೂಮಿಂದ. ಅವರು ಹೇಗೆ ಬಂದೇ ಇರೋದು, ಕರ್ಫ್ಯೂ ಹಾಕಿದ್ರು ಅಲ್ಲಿ. ಒಂದು 5 ನಿಮಿಷ ಆಗಲು ಪುನಃ ಬಂದು ಹೇಳಿದ್ರು, ಬೇಡ ನಾಳೆ ಪೊಲೀಸ್ ಡ್ರೆಸ್ ಎಲ್ಲ ಹಾಕಬೇಡಿ, ನೀವು ಡುಪ್ಲಿಕೇಟ್ ಪೊಲೀಸ್ ಅಂತ ಫೈರ್ ಮಾಡಿದ್ರು ನಾನು ಅಂತ ಹೇಳಿ. ಆತ್ಮಹತ್ಯೆದಾಳ ನೀವು, ಧರ್ಮಕ್ಕೆ ಸಾಯೋದು ಬೇಡ ಅಂತೇಳಿ ನಾವು ಬರುವಾಗಲೇ ಸಾಯೋದು. ಹಾಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ನಮ್ಮ ಮಾಮೂಲು ಡ್ರೆಸ್ಸಲ್ಲಿ 6:45 ಹೋದೆವು. ಅಲ್ಲಿ ಆದ ಘಟನೆಗಳು ಗೊತ್ತಿದೆ. ಇವತ್ತಿನಾಗೆ TV ಎಲ್ಲ ಇರ್ತಿದ್ರೆ ನಮ್ಮದು ಭಾಳ ರಾರಾಜಿಸ್ತಿತ್ತು. ಯಾವುದು TVಗಳ ಮಾಧ್ಯಮಗಳು ಇರಲಿಲ್ಲ. ಒಂದು 200 ಜನ RAFನ ಪೊಲೀಸ್ನವರು 12 ಜನರಿಗೆ ಎಷ್ಟು ಹೊಡೆದಿರ್ಬೋದು ಅಂತ ಲೆಕ್ಕ ಹಾಕಿ ನೀವು. ಆ ರೀತಿ ಹೊಡೆದಿದ್ದಾರೆ. ರಾಜೇಶನ ಕೈ ಫ್ಲಾಶರ್ ಆಗಿತ್ತು, ನನಗೆ ಬೆನ್ನಿಗೆ ಪೆಟ್ಟಾಗಿತ್ತು. ಆಸ್ಪತ್ರೆಗೆಲ್ಲ ಕೊಂಡೋಗಿದ್ರು. ಆಸ್ಪತ್ರೆಗೆ ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಗಿ ಮತ್ತೆ ನಾವು ವಾಪಸ್ ಬಂದೆವು. ಆ ಒಂದು ಘಟನೆ ನಮ್ಮ ಜೀವನದಲ್ಲಿ ನಾವೆಲ್ಲ ಹೋರಾಟಕ್ಕೆ ಅಯೋಧ್ಯೆಯದ್ದು ಹೋಗಿದ್ದೇವೆ, ಕಾಶ್ಮೀರದಕ್ಕೆ ಹೋಗಿದ್ದೇವೆ. ಆದರೆ ಆ ರೀತಿ ಒಂದು ಭಯಾನಕ ದೃಶ್ಯ ಆಗಲಿಲ್ಲ. ಆದರೆ ಹುಬ್ಬಳ್ಳಿ ಹೋರಾಟದ ದಿನದ ಬೆಳಿಗ್ಗೆ ಅದರೊಟ್ಟಿಗೆ ನಮ್ಮ ಸಂಘಟನೆಯಲ್ಲಿ ಇದ್ದವರು ಧ್ವಜ ನಾವೆಲ್ಲ ಹಾಕಿ ಅರೆಸ್ಟ್ ಆಗಿ ಮತ್ತೆ ಅಲ್ಲಿಂದ ಬಂದೆವು.